ಸುರೇಶ್, ನೀನೊಬ್ಬ ಪುಕ್ಲ ಕಣ. ಏನಾದ್ರೂ ಆಗಿದ್ರೆ ತಕ್ಷಣ ಎದುರ್ತೀಯ. ನಿನ್ಗಿಂತ ಹೆಂಗಸರು ಧೈರ್ಯವಾಗಿರ್ತಾರೆ. ನಂಗೇನು ಭಯ ಇಲ್ಲ. ಆದ್ರೆ ಪ್ರೂವ್ ಮಾಡು. ಸರಿ, ಅಮಾವಾಸ್ಯೆ ದಿನ ಸ್ಮಶಾನಕ್ಕೆ ಹೋಗೋಣ. ಅಲ್ಲಿ ಕೂತು ಬಿರಿಯಾನಿ ತಿನ್ನೋಣ. ಬರ್ತೀಯಾ? ನಾನ್ ರೆಡಿ. ನೋಡೋಣ ಯಾರು ಭಯ ಪಡ್ತಾರಂತ. ಅದ್ ಸರಿ ಮಗ, ಯಾವ ಸ್ಮಶಾನಕ್ಕೆ ಹೋಗೋಣ? ನಿನ್ಗೇನಾದ್ರು ಐಡಿಯಾ ಇದೆಯಾ? ಅದೇ ಕಣೋ ಮಗ, ನಮ್ಮೂರಿನ ಕಾಡಿನ ಮಧ್ಯೆ ಇರುವ ಹಾಂಟೆಡ್ ಸ್ಮಶಾನ. ಅದಕ್ಕೆ ಹೋಗೋಣ. ಲೇ ಬೇಡ ಕಣೋ, ಆ ಜಾಗ ಮೊದಲೇ ಸರಿ ಇಲ್ಲ ಅಂತೆ. ಅಮಾವಾಸ್ಯೆ ರಾತ್ರಿಯಲ್ಲಿ ಹೋದ್ರೆ ತುಂಬಾ ಡೇಂಜರ್ ಅಂತೆ. ಮತ್ತೆ ಅಲ್ಲಿ ಹೋದವರು ಯಾರೂ ವಾಪಸ್ ಬಂದಿಲ್ಲ ಅನ್ನೋ ರೂಮರ್ಸ್ ಕೂಡ ಇದೆ. ಅಲ್ಲಿ ಬೇಡ ಕಣೋ. ಇದಕ್ಕೆ ನಾನು ನಿನ್ನ ಪುಕ್ಕಲ ಅಂತಾನೆ ಹೇಳೋದು. ಲೈಫಲ್ಲಿ ಸ್ವಲ್ಪ ಥ್ರಿಲ್ ಇರ್ಬೇಕು ಕಣೋ. ಭಯಪಟ್ಟು ಹೃದಯ ಬಡಿತ ಜಾಸ್ತಿ ಮಾಡ್ಕೊಂಡು ಬದುಕೋಕೆ ಧೈರ್ಯ ಬೇಕು. ಅದು ನಿನಗಿಲ್ಲ ಬಿಡು. ಮಾತಿಗೂ ನನ್ನನ್ನ ಪುಕ್ಲ ಅಂತ ಅನ್ಬೇಡ. ನಡಿ, ನೋಡೋಣ ಏನಾಗುತ್ತೆ ಅಂತ. ನಾನು ನೋಡ್ತೀನಿ. ಸುರೇಶ್, ಚಾಲೆಂಜ್ ನೆನಪಿದೆಯಾ? ಹೌದು, ನೀನು ನೇರವಾಗಿ ಸ್ಮಶಾನಕ್ಕೆ ಬಾ. ನಾನಲ್ಲಿ ಕಾಯ್ತಿರ್ತೀನಿ. ಇಷ್ಟು ಕತ್ತಲೆ ಇರ್ತದೆ ಅಂತ ಊಹೆ ಮಾಡಲಿಲ್ಲ. ಸುರೇಶ್, ಬಾ. ರಮೇಶ್, ನಾನು ಕಾಯ್ತಿದ್ದೆ. ಮಗ, ನೀನ್ ನನ್ಗಿಂತ ಮುಂಚೆ ಬಂದಿದ್ಯಾ? ನಾನ್ ನಿನ್ನ ಪುಕ್ಕುಲ ಅಂತ ಅನ್ಕೊಂಡಿದ್ದೆ. ಹೇಳಿದಿನಲ್ಲ, ನಂಗೇನು ಭಯ ಇಲ್ಲ ಅಂತ. ಬಿರಿಯಾನಿ ತಂದಿದ್ಯಾ? ಹೌದು, ಬಾ ತಿನ್ನೋಣ. ಸ್ವಲ್ಪ ನಿಧಾನವಾಗಿ ತಿನ್ನು ಮಗ. ಸರಿ, ಬಾ ಹೋಗೋಣ. ನಿದ್ರೆ ಬರ್ತಿದೆ. ಮಗ, ಸಾರಿ ಕಣೋ, ನನ್ನ ಅಜ್ಜಿಯ ಊರಿಗೆ ಬಂದ್ಬಿಟ್ಟೆ. ಇವತ್ತು ಬರೋಕ್ಕಾಗಲ್ಲ. ಅಂದ್ರೆ ನನ್ನ ಹಿಂದೆ ಕೂತಿರೋದು ಯಾರು? ನಿನ್ನ ಸ್ನೇಹಿತ ಬರ್ಲಿಲ್ಲ ರಮೇಶ್, ಆದರೆ ನಾನು ಬಂದಿದ್ದೀನಿ. ಅಯ್ಯೋ ಅಯ್ಯೋ, ನೀನ್ಯಾರು? ಹಿಡಿದೋಗು. ಇಷ್ಟು ಬೇಗ ಹೋಗ್ತೀಯಾ ರಮೇಶ್? ಇನ್ನೂ ಆಟ ಶುರುವಾಗಿಲ್ಲ. ಸ್ಟಾರ್ಟ್ ಆಗು. ದಯವಿಟ್ಟು ನನ್ನ ಬಿಡು. ನಾನೇನು ಮಾಡಿಲ್ಲ. ನೀನು ಏನೂ ಮಾಡಲಿಲ್ಲ, ಆದರೆ ಇಲ್ಲಿ ಬಂದೇ ದೊಡ್ಡ ತಪ್ಪು ಮಾಡಿದ್ದೀಯಾ. ಇಲ್ಲ ಇಲ್ಲ, ದೇವ್ರೆ ಕಾಪಾಡು. ಅಮಾವಾಸ್ಯೆ ದಿನ ಇಲ್ಲಿ ಬರುವವರನ್ನು ನಾವು ಬಿಡೋದಿಲ್ಲ. ಬಾ ರಮೇಶ್, ನಾವು ನಿನ್ನ ಹಾಗೆ ಇಲ್ಲಿಗೆ ಬಂದವರು. ಬಾ. ಅಯ್ಯೋ ಬಿಡ್ರಿ. ಯಾರು ನೀವು? ನಿನ್ನ ಸ್ನೇಹಿತನ ಹೆಸರಿನಲ್ಲಿ ನಾವು ಇಲ್ಲಿ ಕರೆದುಕೊಂಡು ಬಂದಿದ್ದೀವಿ. ಅಯ್ಯೋ ಅಯ್ಯೋ. ಲೈಫ್ನಲ್ಲಿ ಥ್ರಿಲ್ ಇರಬೇಕು. ಇಲ್ಲಿ ಹಾಂಟೆಡ್ ಪ್ಲೇಸ್ ಅಂತ ಕೇಳಿದೆ. ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರೂ ಇಲ್ಲ. ನಾನು ಒಬ್ಬನೇ ಇದ್ದೇನೆ. ನಾನು ಬಂದಿದ್ದೀನಿ ನಿನಗೆ ಕಂಪನಿ ಕೊಡಾಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೀಬೇಡಿ.